ಹೇಳ್ತೀವಿ. ಅಂದ್ರೆ ತನ್ನ ಟೀಮ್ ಅಂತ ಏನಿರುತ್ತೆ, ತನ್ನ ಸಹಚರರು ಅಂತ ಏನ್ ಹೇಳ್ತೀವಿ, ಅವರನ್ನ ಸರಿಯಾಗಿರ್ತಕ್ಕಂಥ ಒಂದು ಡ್ರೀಮ್ಸ್ ಕಡೆಗೆ, ಗೋಲ್ಸ್ ಕಡೆ ಕರ್ಕೊಂಡು ಹೋಗಿ ಅವರನ್ನ ಸಕ್ಸಸ್ ಮಾಡುವಂತ ವ್ಯಕ್ತಿತ್ವ ಅವರಲ್ಲಿ ಇರಬೇಕು, ಆ ಥಾಟ್ಸ್ ಇರಬೇಕು, ಆ ಮೆಂಟಾಲಿಟಿ ಇರಬೇಕು. ಓನ್ಲಿ ಅವರ ಸ್ವಾರ್ಥಕ್ಕೆ ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನಾನ್ ಮಾತ್ರ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡು ಇರ್ತಾ ಇದ್ರೆ ಡೆಫಿನೆಟ್ಲಿ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೀಡರ್ಶಿಪ್ ಆಗ್ಬೇಕು ಅನ್ಕೊಂಡಿದ್ರೆ ಈ ಕ್ವಾಲಿಟೀಸ್, ಮಿನಿಮಮ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು. ಅವಾಗ ಜನನೇ ನಿಮ್ಮಲ್ಲಿ ಲೀಡರ್ ಅಂತ ಹೇಳ್ತಾರೆ. ತಗೊಳ್ಬೇಕು. ಲೀಡರ್ಶಿಪ್ ಅಂತ ಹೇಳ್ಕೊಂಡು ಜವಾಬ್ದಾರಿ ತಗೊಳ್ದೆ ಅದಕ್ಕೆ ನಾನಲ್ಲ ಅಂತ ಹೊರಟೋದ್ರೆ ಲೀಡರ್ಶಿಪ್ಗೆ ಅನ್ಫಿಟ್ ಆಗ್ಬಿಡ್ತಾನೆ. ತಗೊಳ್ಬೇಕು. ಲೀಡರ್ ಆಗ್ಬಿಟ್ಟು ನಾನು ಯಾವುದಕ್ಕೂ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ ಅಂತ ಹೇಳಿದ್ರೆ ಅವನು ಎಲಿಜಿಬಲ್ ಅಲ್ಲ ಆಕ್ಚುಲಿ ಲೀಡರ್ಶಿಪ್ಗೆ. ಬಟ್ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಲೀಡರ್ ಆಗ್ಲೇಬೇಕು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಮಿನಿಮಮ್ ಈ 6 ವಿಚಾರಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಏನು ಆಗ 6 ವಿಚಾರಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಜೈ ಕಾರ್ಪೊರೇಟ್ ಕೋಚ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಇದೇ ತರದ ಸುಮಾರು ವಿಡಿಯೋಗಳು ಬರುತ್ತೆ, ಸಪೋರ್ಟ್ ಮಾಡ್ತಾ ಹೋಗಿ. ಏನಂತ ನೋಡ್ಕೊಂಬರೋಣ, ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಜವಾಬ್ದಾರಿ ತೆಗೆದುಕೊಳ್ಳುವಂತ ಮೆಂಟಾಲಿಟಿ ನಿಮ್ಮಲ್ಲಿ ಇರಬೇಕಾಗತ್ತೆ. ನೋಡಿ, ಈ ಲೀಡರ್ಶಿಪ್ ಆಗ್ಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ರಾಜಕೀಯದ ಒಂದು ಎಕ್ಸಾಂಪಲ್ ತಗೊಳಿದ್ರೆ, ನಿಮ್ಮ ಊರಲ್ಲಿ ಒಬ್ಬ ಮೆಂಬರ್ ಆಗ್ಬೇಕು ಅಥವಾ ಮೆಂಬರ್ ಇದಾನ ಅಂತ ಹೇಳಿದ್ರೆ, ಅಥವಾ ಒಂದು ವಾರ್ಡ್ ಮೆಂಬರ್ ಇದಾರ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು, ಜವಾಬ್ದಾರಿಗಳು ಯಾವ ತರ ಜವಾಬ್ದಾರಿ ತಗೊಳ್ಬೇಕಂತ ಹೇಳಿದ್ರೆ ಅಲ್ಲಿ ಆಗು ಹೋಗುವಂತ ಪ್ರತಿಯೊಂದಕ್ಕೂ ಕೂಡ ಜವಾಬ್ದಾರಿ ತಗೊಳ್ಬೇಕು. ಲೀಡರ್ ಆಗ್ಬಿಟ್ಟು ನಾನು ಯಾವುದಕ್ಕೂ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ ಅಂತ ಹೇಳಿದ್ರೆ ಅವನು ಎಲಿಜಿಬಲ್ ಅಲ್ಲ ಆಕ್ಚುಲಿ ಲೀಡರ್ಶಿಪ್ಗೆ. ಬಟ್ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಬೆಸ್ಟ್ ಲೀಡರ್ ಯಾವಾಗಲೂ ತನ್ನ ತಂಡದ ಮತ್ತು ಯಶಸ್ಸು ಮತ್ತು ತಪ್ಪಿನ ಜವಾಬ್ದಾರಿಗಳನ್ನು ತಗೊಳ್ಬೇಕು. ಅಂದ್ರೆ ತನ್ನೇನ್ ತಂಡ ಇರುತ್ತೆ, ಟೀಮ್ ಇರುತ್ತೆ, ಆ ಟೀಮಿನ ಜವಾಬ್ದಾರಿಗಳು ಅಂದ್ರೆ ಅವ್ರು ಏನ್ ಸಕ್ಸಸ್ ಆಗ್ಲಿಕ್ಕೆ ಹೋಗ್ತಾ ಇದಾರೆ ಆ ಸಕ್ಸಸ್ನ ಜವಾಬ್ದಾರಿಗಳನ್ನ ಮತ್ತೆ ಮಿಸ್ಟೇಕ್ಸ್ ಜವಾಬ್ದಾರಿಗಳನ್ನ ತಗೊಳ್ಬೇಕಾಗತ್ತೆ. ಆಸ್ ಯೂಶುವಲ್ ಒಂದು ರಾಜಕೀಯದಲ್ಲೂ ಅಷ್ಟೇನೆ ಏನಾಗುತ್ತೆ, ಆ ಒಂದು ವಾರ್ಡ್ ಆಗ್ಲಿ ಅಥವಾ ಒಂದು ಊರಾಗ್ಲಿ, ಆ ಊರಲ್ಲಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು, ಸಮಸ್ಯೆಗಳು ಅದನ್ನೆಲ್ಲ ಕೂಡ ಜವಾಬ್ದಾರಿ ತಗೊಂಡು ಅಲ್ಲೆಲ್ಲ ಅದನ್ನು ಸಕ್ಸಸ್ಫುಲ್ ಆಗಿ ಕ್ಲಿಯರ್ ಮಾಡುವಂತ ಮೆಂಟಾಲಿಟಿ ಇದ್ರೆ ಮಾತ್ರ ಲೀಡರ್ ಆಗ್ಲಿಕ್ಕೆ ಸಾಧ್ಯ. ಇಟ್ ಮೀನ್ಸ್ ಏನು, ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿರ್ಬೇಕು, ರೆಸ್ಪಾನ್ಸಿಬಲ್ ಅಂತ ತಗೊಳ್ಬೇಕು, ಜವಾಬ್ದಾರಿ ತಗೊಳ್ಬೇಕು. ಲೀಡರ್ಶಿಪ್ ಅಂತ ಹೇಳ್ಕೊಂಡು ಜವಾಬ್ದಾರಿ ತಗೊಳ್ದೆ ಅದಕ್ಕೆ ನಾನಲ್ಲ ಅಂತ ಹೊರಟೋದ್ರೆ ಲೀಡರ್ಶಿಪ್ಗೆ ಅನ್ಫಿಟ್ ಆಗ್ಬಿಡ್ತಾನೆ. ಸೆಕೆಂಡ್ ಕ್ವಾಲಿಟೀಸ್ ಇರಬೇಕಾಗಿರ್ತಕ್ಕಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಇತರರನ್ನ ಸರಿಯಾದ ಒಂದು ದಾರಿಗೆ ನಡೆಸಿ ಗುರಿ ತಲುಪಿಸುವುದು ಲೈಕ್ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ತನ್ನ ಟೀಮ್ ಅಂತ ಏನಿರುತ್ತೆ, ತನ್ನ ಸಹಚರರು ಅಂತ ಏನ್ ಹೇಳ್ತೀವಿ, ಅವರನ್ನ ಸರಿಯಾಗಿರ್ತಕ್ಕಂಥ ಒಂದು ಡ್ರೀಮ್ಸ್ ಕಡೆಗೆ, ಗೋಲ್ಸ್ ಕಡೆ ಕರ್ಕೊಂಡು ಹೋಗಿ ಅವರನ್ನ ಸಕ್ಸಸ್ ಮಾಡುವಂತ ವ್ಯಕ್ತಿತ್ವ ಅವರಲ್ಲಿ ಇರಬೇಕು, ಆ ಥಾಟ್ಸ್ ಇರಬೇಕು, ಆ ಮೆಂಟಾಲಿಟಿ ಇರಬೇಕು. ಓನ್ಲಿ ಅವರ ಸ್ವಾರ್ಥಕ್ಕೆ ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನಾನ್ ಮಾತ್ರ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡು ಇರ್ತಾ ಇದ್ರೆ ಡೆಫಿನೆಟ್ಲಿ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೀಡರ್ಶಿಪ್ ಆಗ್ಬೇಕು ಅನ್ಕೊಂಡಿದ್ರೆ ಈ ಕ್ವಾಲಿಟೀಸ್, ಮಿನಿಮಮ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು. ಅವಾಗ ಜನನೇ ನಿಮ್ಮಲ್ಲಿ ಲೀಡರ್ ಅಂತ ಹೇಳ್ತಾರೆ. ಲೀಡರ್ಶಿಪ್ ಆಗ್ಬೇಕು ಅಂತ ಹೇಳಿದ್ರೆ ಈ ಕ್ವಾಲಿಟೀಸ್ ನಿಮ್ಮಲ್ಲಿ ನೀವು ಅಳವಡಿಸ್ಕೋಬೇಕು, ಅವಾಗ್ಲೇ ಲೀಡರ್ ಅಂತ ಕರೆಯೋಕೆ ಸಾಧ್ಯ. ನೀವು ನಿಮ್ ಸಕ್ಸಸ್ಗೆ, ನಿಮ್ ಸ್ವಾರ್ಥಕ್ಕೆ, ನಿಮ್ಗೋಸ್ಕರ ಮಾಡ್ತಾ ಇದ್ರೆ ಲೀಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಸೆಕೆಂಡ್ ಕ್ವಾಲಿಟಿ. ಓಕೆ, ಥರ್ಡ್ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ಇತರರಿಗೆ ಪ್ರೇರಣೆ ನೀಡುವಂಥದ್ದು. ನೀವು ಇನ್ನೊಬ್ಬರಿಗೆ ಮೋಟಿವೇಶನ್ ಕೊಡುವಂತ ಪರ್ಸನ್ ಆಗ್ಬೇಕು, ರಿಯಾಲಿಟಿ ಅರ್ಥ ಮಾಡಿಸುವಂತ ವ್ಯಕ್ತಿ ಆಗ್ಬೇಕು, ಡ್ರೀಮ್ಸ್ ಅನ್ನ ಬಿಲ್ಡ್ ಮಾಡುವಂತ ವ್ಯಕ್ತಿ ಆಗ್ಬೇಕು. ಅವ್ರು ನಿಮ್ಮನ್ನ ನೋಡ್ತಾ ಇದ್ರೆ, ನಿಮ್ಮ ಪಾಸಿಟಿವ್ ವೈಬ್ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ ಅವ್ರಿಗೆ ಅನ್ಸ್ಬೇಕು, ಎಸ್ ನಾನು ಇವರಿಂದ ಪ್ರೇರಣೆ ಆಗ್ತಿದ್ದೀನಿ, ನಾನು ಕೂಡ ನನ್ನ ಡ್ರೀಮ್ಗೆ ಹೋಗ್ತೀನಿ, ನನ್ನ ಗೋಲ್ನ ಮುಟ್ತೀನಿ ಅಂತ ಬರಬೇಕು. ಅದು ಬಿಟ್ಟು ನೀವು ಅವ್ರಿಗೆ ಡಿಮೋಟಿವೇಟ್ ಮಾಡಿಬಿಟ್ಟು ನೀವು ಮಾತ್ರ ಸಕ್ಸಸ್ ಆಗ್ತಾ ಹೋದ್ರೆ ಅದಕ್ಕೆ ಲೀಡರ್ಶಿಪ್ ಅಂತ ಹೇಳಲ್ಲ ಸ್ನೇಹಿತರೆ. ಎಷ್ಟೋ ಜನ ಏನಂತ ಹೇಳಿದ್ರೆ ಇವತ್ತು MLM ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ ನೋಡಿ, MLM ಗಳಲ್ಲಿ ನೋಡಿ, ಅಥವಾ ಬೇರೆ ಬೇರೆ ರಾಜಕೀಯಗಳಲ್ಲಿ ನೋಡಿ, ಅಥವಾ ಕ್ರಿಕೆಟ್ ಟೀಮಲ್ಲಿ ನೋಡಿ, ಎಲ್ಲ ನೋಡಿ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ತನ್ನ ಸ್ವಾರ್ಥಕ್ಕೆ ಕೆಲಸ ಮಾಡ್ತಾರೆ. ಅಲ್ಲಿ ತನ್ನ ಸ್ವಾರ್ಥಕ್ಕೆ ಕೆಲಸ ಮಾಡೋದಾದ್ರೆ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಉಳಿದು ಬಿಡ್ತೀರಾ. ಸೊ ಲೀಡರ್ಶಿಪ್ ಕ್ವಾಲಿಟಿ ಹಾಗಲ್ವೇ ಇಲ್ಲ. ಸೊ ಓವರ್ ಆಲ್ ಟೀಮ್ನ ಏನ್ ಮಾಡಿದ್ರೆ ಮೋಟಿವೇಟ್ ಮಾಡ್ತಾ, ನೀವು ಆ ಟೀಮ್ನ ಪ್ರೇರಣೆ ಕೊಡ್ತಾ ಅಚೀವ್ ಕಡೆ ಕರ್ಕೊಂಡು ಹೋಗೋದು, ದಟ್ಸ್ ಕಾಲ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ದಿಸ್ ಇಸ್ ಥರ್ಡ್ ಪಾಯಿಂಟ್. ಅಂಡ್ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ರೈಟ್ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಟೀಮ್ ಯಾವಾಗ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಅಥವಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಡಿಸಿಷನ್ ತಗೊಂಡ್ರೆ ನಾವು ಎಲ್ಲಿಗೆ ರೀಚ್ ಆಗ್ತೀವಿ, ಅಥವಾ ಈ ಡಿಸಿಷನ್ ತಗೊಳ್ಬೇಕೇ ಬೇಡ, ಇದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಂಡ್ ಬುದ್ಧಿವಂತಿಕೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಹೇಳ್ತಾ ಇದ್ರೆ ಲೀಡರ್ಶಿಪ್ ಕ್ವಾಲಿಟಿ 100% ವರ್ಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬುದ್ಧಿವಂತಿಕೆ, ಜಾಣ್ಮೆ ತುಂಬಾ ಬೇಕಾಗುತ್ತೆ. ಲೀಡರ್ಶಿಪ್, ನೀವು ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ತುಂಬಾ ಜನ ಏನ್ ಇನ್ಫ್ಲೂಯೆನ್ಸ್ ಲೈಕ್ ನೋಡ್ತಾ ಇರ್ತಾರೆ, ನಿಮ್ಮನ್ನ ಎಕ್ಸಾಂಪಲ್ ಆಗಿ ತಗೊಂಡಿರ್ತಾರೆ, ನೀವು ಇನ್ಸ್ಪೈರ್ ಆಗಿರ್ತೀರಿ. ಸೊ ಅಂದ್ಮೇಲೆ ನೀವು ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳುವಂತ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ, ಬುದ್ಧಿವಂತಿಕೆ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ಲೀಡರ್ಶಿಪ್ ಆಗ್ಲಿಕ್ಕೆ ಸಾಧ್ಯ. ಇಟ್ ಮೀನ್ಸ್ ರೈಟ್ ಡಿಸಿಷನ್ ತಗೊಳ್ಳುವಂತ ಎಬಿಲಿಟಿ ನಿಮ್ಮಲ್ಲಿ ಇರಬೇಕು, ಅದನ್ನು ಬೆಳೆಸ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ತಂಡವನ್ನ ಒಟ್ಟಿಗೆ ಲೈಕ್ ಇಟ್ಕೊಳ್ಳುವಂಥದ್ದು. ಇಟ್ ಮೀನ್ಸ್ ಗೌರವದಿಂದ ಇಡೀ ಓವರ್ ಆಲ್ ಒಂದು ತಂಡವನ್ನ ಗೌರವದಿಂದ ಕಾಣುವಂತ ಮೆಂಟಾಲಿಟಿ ನಿಮ್ಮಲ್ಲಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಎ ಬೆಸ್ಟ್ ಲೀಡರ್ಶಿಪ್ ಅಂತ ಹೇಳ್ಬೋದು. ಅಂಡ್ ಫೈನಲಿ ಒಂದು ಲಾಸ್ಟ್ ಬೆಟರ್ ಟಿಪ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಆಗ್ಬೇಕು. ಇಡೀ ಓವರ್ ಆಲ್ ಟೀಮ್, ನಿಮ್ದೇನು ಟೋಟಲ್ ಟೀಮ್ ಇರುತ್ತೆ ಆ ಟೀಮಿಗೆ ಯಾರ ಬೆಸ್ಟ್ ಎಕ್ಸಾಂಪಲ್ ಸೆಟ್ ಮಾಡುವಂತ ಪರ್ಸನ್ ಆಗ್ಬೇಕು. ಅಂದ್ರೆ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ನೀವು ಅಲ್ಲಿ ಹೋಗಿ
ಮೊದಲು ಎಕ್ಸಾಂಪಲ್ ಸೆಟ್ ಮಾಡೋ ತರ ಕೆಲಸ. ಜಸ್ಟ್ ನಾಟ್ ಓನ್ಲಿ ನೀವು ಅದನ್ನ ಮಾಡಿ ಅಂತ ಹೇಳೋದಲ್ಲ, ನೀವು ಅದಕ್ಕಿಂತ ಮುಂಚೆ ಮಾಡಿ ನೀವು ಅದನ್ನ ಎಕ್ಸಾಂಪಲ್ ಸೆಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮನ್ನ ಅವ್ರು ಫಾಲೋ ಮಾಡ್ತಾರೆ. ಇದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಬೇಕಾಗುತ್ತೆ ನೀವು ಲೀಡರ್ಶಿಪ್ ಆಗಬೇಕು ಅಂತ ಹೇಳಿದ್ರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.